ಹೀಗೇನಿದ್ರೂ ಕೂಡ ಪ್ರತಿಯೊಬ್ಬರೂ ಕೂಡ ರಾಮ ನಾಮವನ್ನೇ ಜಪಿಸ್ತಾ ಇದ್ದಾರೆ. ಯಾಕಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ಇನ್ನೆರಡೇ ದಿನ ಬಾಕಿ ಇರುವಂತದ್ದು. ಕೋಟಿ ಕೋಟಿ ಭಕ್ತರ ಕನಸು ನನಸಾಗೋದಕ್ಕಿರುವಂತಹ ದಿನ ಇನ್ನು 2 ದಿನ. ಅಯೋಧ್ಯೆಯಲ್ಲಿ ದೇವಲೋಕದ ದೃಶ್ಯವೇ ಸೃಷ್ಟಿಯಾಗಿದೆ. ರಾಮ ಜನ್ಮ ಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಸನ್ನಿಹಿತವಾಗಿದೆ. ಹೀಗಾಗಿ ರಾಮನನ್ನ ಭವ್ಯ ಮಂದಿರದಲ್ಲಿ ಕಣ್ತುಂಬಿಸಿಕೊಳ್ಳುವಂತಹ ಸುದಿನ ಇನ್ನೆರಡೇ ದಿನ ಬಾಕಿ. ಈಗಾಗಲೇ ರಾಮಲಲ್ಲಾನ ವಿಗ್ರಹವನ್ನ ನೋಡಿ ಕಣ್ತುಂಬಿಕೊಂಡು ಸಂತಸ ಪಟ್ಟಿದ್ದಾರೆ ಭಕ್ತಗಣ. ಇನ್ನೇನಿದ್ರು ಆ ಭವ್ಯ ಮಂದಿರದಲ್ಲಿ ಬಾಲರಾಮನನ್ನ ಕಣ್ತುಂಬಿಕೊಳ್ಳುವಂತಹ ಆ ಸುದಿನಕ್ಕಾಗಿ ಕಾತರ. ಇವತ್ತು ಕೂಡ ಅಯೋಧ್ಯೆಯಲ್ಲಿ ಹಲವು ವಿಧಿವಿಧಾನಗಳು ನಡೆಯುತ್ತೆ. ಇವತ್ತು ಸಹ ಸಾಕಷ್ಟು ವಿಧಿವಿಧಾನ ಇದೆ. ಸರಯೂ ನದಿ ನೀರಿಂದ ಗರ್ಭಗುಡಿಯನ್ನ ಸ್ವಚ್ಛತೆ ಮಾಡಲಾಗುತ್ತೆ. ಇವತ್ತು ಅಯೋಧ್ಯೆಯಲ್ಲಿ ದೇವಸ್ಥಾನದ ಗರ್ಭಗುಡಿ ಸರಯೂ ನೀರಿನಿಂದ ಸ್ವಚ್ಛತೆ ಆಗುತ್ತೆ. ಇವತ್ತು ವಾಸ್ತು ಶಾಂತಿ ಮತ್ತು ಅನ್ನಾಧಿವಾಸ ಆಚರಣೆಯನ್ನ ಮಾಡಲಾಗುತ್ತೆ. ಶರ್ಕರಾಧಿವಾಸ, ಫಲಾಧಿವಾಸ, ಸಂಜೆ ಪುಷ್ಪಾಧಿವಾಸವನ್ನ ಮಾಡಲಾಗುತ್ತೆ. ಇವತ್ತು ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳನ್ನ ನಡೆಸಲಾಗುತ್ತೆ. ಅದಕ್ಕೆ ಮುಂಚಿತವಾಗಿ ಪವಿತ್ರ ಸರಯೂ ನದಿಯಿಂದ ನೀರನ್ನ ತಂದು ಗರ್ಭಗುಡಿಯನ್ನ ಸ್ವಚ್ಛ ಮಾಡಲಾಗುತ್ತೆ. ರಾಮನ ದರ್ಶನಕ್ಕಾಗಿ ಒಂದು ಕಡೆ ಸಾಕಷ್ಟು ಭಕ್ತರು ಕಾಯ್ತಾ ಇದ್ರೆ ಇನ್ನೆರಡು ದಿನ ಮಾತ್ರ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕಾಲ ಇರೋದು. ಹಾಗಾಗಿ ಅಯೋಧ್ಯೆಯಲ್ಲೆಲ್ಲ ಸಂಭ್ರಮ ಸಡಗರ. ಅಯೋಧ್ಯೆ ಮಾತ್ರ ಅಲ್ಲ, ದೇಶದಾದ್ಯಂತ ಸಡಗರ ಸಂಭ್ರಮ ಕಂಡು ಬರ್ತಾ ಇದೆ. ಅಯೋಧ್ಯೆಯಲ್ಲಿ ದೇವಲೋಕದ ಸೃಷ್ಟಿಯೇ ಆಗಿದೆ. ರಾಮನನ್ನ ಭವ್ಯ ಮಂದಿರದಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಏನು ಸುದಿನ ಇದೆ, ಅದಕ್ಕೆ ಇನ್ನು 2 ದಿನ ಮಾತ್ರ ಬಾಕಿ ಇರೋದು. ಅದಕ್ಕಾಗಿ ಈಗ ಎಲ್ಲರೂ ಸಹ ಕಾಯ್ತಾ ಇರುವಂತದ್ದು. ಇವತ್ತು ಸಹ ಸಾಕಷ್ಟು ಧಾರ್ಮಿಕ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಈ ಸದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಒಂದೆಡೆ ಭವ್ಯ ಬಾಲರಾಮನ ವಿಗ್ರಹನ ದರ್ಶನ ಈಗಾಗಲೇ ಆಗಿರುವಂಥದ್ದು. ಅದರ ಫೋಟೋ ಲಭ್ಯ ಆಗಿದೆ. ಅದನ್ನು ನೋಡಿಯೇ ಭಕ್ತಗಣ ಪುನೀತವಾಗಿರುವಂಥದ್ದು. ಈಗ ಅಯೋಧ್ಯೆಯಲ್ಲಿ ಆ ಶ್ರೀರಾಮ ಮಂದಿರದೊಳಗಡೆ ರಾಮಲಲ್ಲಾನ ಪೂಜೆ ಪುನಸ್ಕಾರಗಳು ಆರಂಭ ಆಗುವಂತಹ ಆ ಕ್ಷಣವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರಲ್ಲಿ ಕಾತರ ಇದೆ. ಇವತ್ತೂ ಕೂಡ ಹಲವು ವಿಧಿವಿಧಾನಗಳು ಜರುಗುತ್ತೆ. ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಂದೆಡೆ ಆ ಬಾಲರಾಮನ ವಿಗ್ರಹದ ಅದ್ಭುತ ದರ್ಶನ, ಮತ್ತೊಂದೆಡೆ ನಿರಂತರವಾಗಿ ನಡೀತಾ ಇರುವಂತಹ ಹೋಮ ಹವನ. ಅಧಿಪೂಜೆ ಇದೆ. ಇವತ್ತು ವೇದ ಪಾರಾಯಣ ಇದೆ, ಪ್ರಸಾದ ಸ್ನಾಮಪನ ಇರುತ್ತೆ, ಪುಷ್ಪಾದಿವಾಸ, ಔಷಧಾದಿವಾಸ, ಹವನಾದಿಗಳು, ವೇದ ಪಾರಾಯಣ ಇವೆಲ್ಲವೂ ಕೂಡ ನಡೆಯುತ್ತೆ. ಶರ್ಕರಾದಿವಾಸ, ಫಲಾದಿವಾಸ ಜೊತೆಗೆ ಸಂಜೆ ಪುಷ್ಪಾದಿವಾಸವನ್ನ ನೆರವೇರಿಸಲಾಗುತ್ತೆ. ಸರಿಯೂ ನದಿ ನೀರಿನಿಂದ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸಲಾಗುತ್ತೆ. ಅಣಿಯಾಗಿದೆ ಅಯೋಧ್ಯೆ ರಾಮನನ್ನ ಭವ್ಯ ಮಂದಿರದಲ್ಲಿ ಕಾಣೋದಕ್ಕೆ. ಇನ್ನೇನಿದ್ರು ಆರಾಧನೆಗೊಳಪಡುವಂತಹ ಈ ಭವ್ಯ ವಿಗ್ರಹದ ಅಲಂಕಾರವನ್ನ ನೋಡೋದಕ್ಕೆ, ಶ್ರೀರಾಮನ ವೈಭವವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಆದಿಪುರುಷನ ನಾಡಿನಲ್ಲಿ ಭಾರೀ ಸಂಭ್ರಮ ಮನೆ ಮಾಡಿರುವಂಥದ್ದು. ದೇವಲೋಕದ ದೃಶ್ಯವೇ ಅಯೋಧ್ಯೆಯಲ್ಲಿ ಸೃಷ್ಟಿಯಾಗಿದೆ. ನಿತ್ಯವೂ ಕೂಡ ನಿರಂತರವಾಗಿ ಅಲ್ಲಿ ಹಲವು ಪೂಜಾ ಕೈಕರ್ಯಗಳನ್ನ ನೆರವೇರಿಸಲಾಗ್ತದೆ. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಸರಿಯೂ ನದಿಗೆ ಆರತಿಯನ್ನು ಬೆಳಗಲಾಗಿತ್ತು. ಜೊತೆಗೆ ವಿವಿಧ ಆಚರಣೆಗಳನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಸಾಧು ಸಂತರ ದಂಡೆಯಲ್ಲಿ ಹರಿದು ಬಂದಿರುವಂಥದ್ದು. ನಿತ್ಯವೂ ಕೂಡ ವಿವಿಧ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗ್ತಾ ಇದೆ. ಶ್ರೀರಾಮೋತ್ಸವ ಅಯೋಧ್ಯೆಯಲ್ಲಿ ಯಾಕಿಲ್ಲ ಹೇಳಿ? 500 ವರ್ಷಗಳ ಬಳಿಕ ಮತ್ತೆ ಮರಳಿ ತನ್ನ ಮಂದಿರದೊಳಕ್ಕೆ ಪ್ರವೇಶಿಸಿದ್ದಾನೆ ರಾಮ. ಶ್ರೀರಾಮನಿಗೊಂದು ಮಂದಿರ ನಿರ್ಮಾಣ ಆಗಬೇಕು, ಆತನ ಜನ್ಮ ಸ್ಥಳದಲ್ಲೇ ಗೆಲ್ಲುವಂತಹ ಕೋಟ್ಯಂತರ ಕನಸು ನನಸಾಗಿರುವಂತಹ ಈ ಸಂದರ್ಭದಲ್ಲಿ ಕೋಟಿ ಕೋಟಿ ಭಕ್ತರು ಕಾತರದಿಂದ ಕಾಯ್ತಾ ಇರುವಂತಹ ಕ್ಷಣಕ್ಕೆ ಇನ್ನೆರಡೇ ದಿನ ಬಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.